ಒಂದು ಘಟನೆ ನಡೀತು ನಮ್ಮಲ್ಲಿ ಅಥಣಿ ಶಿವಯೋಗಿಗಳಂತಿದ್ರೊಬ್ರು ಯಜಮಾನರು, ಬಹಳ ದೊಡ್ಡ ತಪಸ್ವಿಗಳು. ಅವರು ಪ್ರತಿನಿತ್ಯ ಈ ಘಟನೆ ಯಾಕೆ ಹೇಳಕತ್ತೀನಿ ನಾನಂದ್ರೆ, ನಾವು ಯಾವ ರೀತಿ ಅನ್ನ ಉಂಡಿರ್ತೀವಿ ಆ ರೀತಿ ನಮ್ಮ ಮನಸ್ಸು ತಯಾರಾಗ್ತೈತಿ. ಉಂಡ ಅನ್ನದ ಮೇಲೆ ಮನುಷ್ಯನ ಮನಸ್ಸು ನಿರ್ಮಾಣ ಆಗ್ತೈತಿ. ಅಥಣಿ ಶಿವಯೋಗಿಗಳಿದ್ರು. ಅಥಣಿ ಶಿವಯೋಗಿಗಳು ಪ್ರತಿನಿತ್ಯ ಒಬ್ಬ ಭಕ್ತರು ಆಕಳ ಹಾಲು ಅವ್ರ ಅಭಿಷೇಕಕ್ಕೆ ತಂದು ಕೊಡ್ತಿದ್ರು. ಅವ್ರ ಆಕಳ ಹಾಲಿನ ಅಭಿಷೇಕ ಮಾಡ್ತಿದ್ರು. ಒಂದ್ ದಿವ್ಸ ಏನ್ ಮಾಡಿದ್ರು ಅಂದ್ರೆ, ಅವ್ರು ಹಾಲು ತಂದು ಕೊಟ್ರು. ಅಪ್ಪುಗಳು ಅದನ್ನು ಇವತ್ತು ಬೇಡ ಅಂತ ಹೇಳಿದ್ರು. ಅವ್ರು ದಿವ್ಯ ಜ್ಞಾನಿಗಳು, ಏನ್ ನಡೆದಿತ್ತು ಹಿಂದ ಮುಂದೆ ಎಲ್ಲ ಅಪ್ಪುಗಳಿಗೆ ತಿಳಿತಿತ್ತು. ಅಷ್ಟು ತಪಸ್ವಿಗಳವ್ರು. ಇವತ್ತ ಅವ್ರು ಕೊಟ್ಟ ಆಕಳ ಹಾಲು ನಮ್ಮ ಅಭಿಷೇಕಕ್ಕೆ ಬೇಡ ಅಂತ ಅಪ್ಪುಗಳು ತೆಗೆದಿಟ್ರ ಅದನ್ನ. ಅವ ಸೇವಾದ ಹುಡುಗಿದ್ನೆಲ್ಲ ಬಡ ಬಡ ಕಾಸುಕೊಂಡು ಕಮ್ಮಕ್ ಕೊಡ್ದು ಬಿಟ್ಟ. ಅವ ಹೋಗಿ ಅಪ್ಪುಗಳು ಬಿಟ್ಟಾರ ಬಿಡು ಇವತ್ತಂತ ಹೇಳಿ. ಅವತ್ತೊಬ್ಬರು ಭಕ್ತರು ಅಪ್ಪುಗಳ ಅಭಿಷೇಕಕ್ಕೆ ಪೂಜಾಕ್ ಬರ್ಬೇಕಂತ ಬಂದು ಕೋಟ್ ಬಿಚ್ಚ ಹಾಕಿದ್ರು. ಕೈಯಾಗ ಬಂಗಾರ ಉಂಗುರಿತ್ತು. ಇನ್ನೇನು ಅಪ್ಪುಗಳ ಪೂಜಾಕ್ ಹೋಗುವಾಗ ನಾನು ಬಂಗಾರ ಉಂಗುರ ಹಾಕೊಂಡು ಹೋಗ್ಬಾರ್ದಂತ ತೆಗೆದು ಕೋಟ್ನಾಗಿಟ್ಟು ಕೋಟ್ ಗೂಟಕ್ಕೆ ಹಾಕಿ ಪೂಜಾಕ್ ಹೋದ್ರು ಸ್ನಾನ ಮಾಡಿ. ಬರ್ತಾರ, ಬಂದು ಕೋಟ್ ಹಾಕೊಂಡು ತೆಗೆದು ಉಂಗುರ ಹಾಕೋಬೇಕಂತಾರ, ಉಂಗುರನ ಇಲ್ಲ ಕೋಟ್ನ್ಯಾಗ. ಅಪ್ಪುಗಳಿಗೆ ಬಂದು ಹೇಳ್ದವ ಶಿಷ್ಯ, ಯಪ್ಪ ನಿಮ್ಮ ಮಠದಾಗ ಪೂಜಾಕ್ ಬಂದಿದ್ ನಿಮ್ಮ ಹತ್ರ ಕೋಟ್ನ್ಯಾಗ ಬಂಗಾರ ಉಂಗುರಿಟ್ಟು ಬಂದಿದ್ದೆ, ಉಂಗುರನ ಇಲ್ಲ ಬಂಗಾರದ್ದು. ಅವಾಗ ಗುರುಗಳು ಕೇಳಿದ್ರು, ಇವತ್ತ ಹಾಲ ಐತಲ್ಲ ಆಕಳದ ಹಾಲ ಯಾರು ಉಂಡಾರ? ಯಪ್ಪ ಇಂಥ ಹುಡುಗುಂಡಾನ, ಕರೀರಿ ಅವನಂತ ಕರೆಸಿದ್ರು. ಅಲ್ಲ ಉಂಗುರ ನೀ ತೊಗೊಂಡೇನಿ ಇವತ್ತ? ಹೌದಪ್ಪ ನಾ ಉಂಗುರ ತೊಗೊಂಡೇನಿ, ತಪ್ಪಾಗೈತಂತ ಕೊಟ್ಟ ಹುಡುಗ. ಅವ ಶ್ರೀಮಂತ ವ್ಯಕ್ತಿ ಬಂದಿದ್ನಲ್ಲ ಶಿಷ್ಯ, ಅವನಿಗೆ ಆಶ್ಚರ್ಯ ಆಯ್ತು. ಯಪ್ಪ ಇದ ಹುಡುಗನ ಬಂಗಾರ ಉಂಗುರ ಕದ್ದಾನಂತ ನಿಮಗೆ ಹೆಂಗ್ ಗೊತ್ತಾತ? ಇಲ್ಲ, ಪ್ರತಿನಿತ್ಯ ನನಗೇನು ಹಾಲು ಕೊಡ್ತಿದ್ರಲ್ಲ, ಇವತ್ತು ನಾ ಅಭಿಷೇಕಕ್ಕೆ ಉಪಯೋಗ ಮಾಡಿಲ್ಲ, ಇವ ಹಾಲು ಕುಡ್ದಾನ. ಇವತ್ತು ನಾ ಯಾಕೆ ಅಭಿಷೇಕಕ್ಕೆ ಉಪಯೋಗ ಮಾಡಲಿಲ್ಲ ಅಂದ್ರೆ ನನಗೆ ಗೊತ್ತಾತು, ಪ್ರತಿನಿತ್ಯ ಅವರು ತಮ್ಮ ಹೊಲದಾಗ ಆಕಳ ಮೇಯಿಸ್ಕೊಂಡ್ಬರ್ತಿದ್ರು. ಇವತ್ತು ಸಾಯಂಕಾಲ ಆದ ಕೂಡ್ಲೆ ಇನ್ನೊಬ್ಬರು ಹೊಲದಾಗ ಕಳುವಲೆ ಹುಲ್ಲು ಮೇಯಿಸ್ಕೊಂಡು ಬಂದಾರಲ್ಲ, ಕಳುವಿನ ಹಾಲು ಕುಡಿದು ಗುಣ, ಕಳುವಿನ ಹುಲ್ಲು ತಿಂದು ಗುಣ ಆಕಳಿಗೆ ಬಂದು, ಆಕಳ ಹಾಲಿನ ಗುಣ ಹಾಲು ಕುಡ್ದವನಿಗೆ ಕಳು ಮಾಡಿ ಬುದ್ಧಿ ಬಂದೈತಿ ಅಂತ ಅಪ್ಪುಗಳು ಹೇಳಿದ್ರು. ಇದನ್ನು ಅಂದ್ರೆ ನಾವು ಯಾವ ಗುಣದಿಂದ ಇರ್ತೈತಿ, ಮಾಡುವ ಅನ್ನ ಉಣ್ಣುವ ಅನ್ನ ಯಾವ ಭಾವದೊಳಗೆ ಇರ್ತೈತಲ್ಲ ಆ ಗುಣ ನಿರ್ಮಾಣ ಆಗ್ತೈತಿ. ಆಹಾರ ಶುದ್ಧವು ಸತ್ವ ಶುದ್ಧಿ. ಅದಕ್ಕೆ ಹಿತವಾದದ್ದು ಉಣಬೇಕು ಮನುಷ್ಯ, ಹಿತವಾದದ್ದು ಉಣಬೇಕು ಮತ್ತು ಮಿತವಾದದ್ದು ಉಣಬೇಕು. ಮಿತವಾದದ್ದು ಉಣಬೇಕು. ಮಿತವಾದದ್ದು ಅಂದ್ರೆ ಇದರ ಅರ್ಥ ಏನು? ಈಗ ಪ್ಯಾಟ್ಯಾಗ ಏನಿರ್ತೈತಿ, ಇಷ್ಟ ಫ್ಯಾಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಕೊಲೆಸ್ಟ್ರಾಲ್ ಇರಬಾರ್ದು. ಒಂದು ರೊಟ್ಟಿ, ಅರ್ಧ ರೊಟ್ಟಿ, ಗಿರ್ಧ ರೊಟ್ಟಿ. ನೀವು ಹಳ್ಳ್ಯಾಗ ಹೋರಿ 8 ರೊಟ್ಟಿ ಹೊಡಿತಾರ ಅಮ್ಮ ಅವ್ರು ರೈತರು. ಪಾಪ ಹೆಣ್ಮಕ್ಳು ಕೆರೆಸಿಗೆ ರೊಟ್ಟಿಗೆ ಬಾಯಿಗೆ ಏಕ ಆಗಿರ್ತೈತೆ. ಹೆಣ್ಮಕ್ಳು ರೊಟ್ಟಿ ಬಡ್ದ ರಟ್ಟಿ ಹೋಗಿರ್ತಾವ ಅವ್ರು. ಎಷ್ಟ ಅಂದ್ರೆ ಉಂಡಿದ್ದು ಕರಗಿಸ್ಕೋಬೇಕ ಮನುಷ್ಯ, ಅದು ಮಿತಾಹಾರ. ನೀ 8 ರೊಟ್ಟಿ ಉಣ್ತಿದ್ರು ಉಣ್ಣು, ಕರಗಿಸ್ಕೊಳ್ಳೋ ಶಕ್ತಿ ಇರ್ಬೇಕಷ್ಟ. ಮಿತವಾಗಿ ಉಣ್ಬೇಕು. ಮಿತ ಆಹಾರ ಬಹಳ ಮುಖ್ಯ. ಮೊದಲ ಹಿತ ಆಹಾರ ಇರ್ಬೇಕು, ಇನ್ನೊಂದು ಮಿತ ಆಹಾರ ಇರ್ಬೇಕು ಅನ್ನೋದು. ಮಿತ ಆಹಾರ ಅಂದ್ರೆ ಏನು? ಯಾರೋ ಒಬ್ಬ ಡಾಕ್ಟರ್ ಹತ್ರ ಹೋಗಿ, ಯಪ್ಪ ನಾ ತೆಳ್ಳಗಾಗಬೇಕು, ಇಂಗ್ಲಿಷ್ನೊಳಗೆ ನಾ ತಿನ್ನಾಗ್ಬೇಕಂತ. ಏನು ಮಾಡ್ಬೇಕು? ನೀ ತಿನ್ನಾಗಬೇಕಾದ್ರೆ ತಿನ್ನೋದು ಕಡಿಮೆ ಮಾಡ್ಬೇಕಟ್ಟ, ತಿನ್ನಾಗ್ತಿ ಅಷ್ಟು. ಏನು ಮತ್ತೇನು ಬೇರೆ ಮಾಡ್ಬೇಕವ? ನೀ ಮಾಡೋದೇನು? ತಿನ್ನಾಗಬೇಕಂದ್ರೆ ತಿನ್ನೋದು ಬಿಡ್ಬೇಕಟ್ಟ. ಡಾಕ್ಟರ್ ಹತ್ರ ಒಬ್ಬ ಹೋದ ಬಹಳ ಆರಾಮಿಲ್ಲಪ್ಪ ನನಗ. ಡಾಕ್ಟರ್ ಹೇಳಿದ್, ನೋಡು ನಿನಗೆ ಬಹಳ ತ್ರಾಸ ಐತಿ, ಈಗ 2 ಬಿಸಿ ರೊಟ್ಟಿ ಉಣ್ಣು, ಒಂದು ಸ್ವಲ್ಪ ಸಜ್ಜಕೊಂಡು, ಸ್ವಲ್ಪ ಅನ್ನ ತಿಳಿ ಸಾರು ಉಣ್ಣು. 2 ರೊಟ್ಟಿ ತಗೋ, 2 ರೊಟ್ಟಿ, ಸ್ವಲ್ಪ ಸಜ್ಜಕ, ಒಂದು ಸ್ವಲ್ಪ ಅನ್ನ ತಿಳಿ ಸಾರು ತಗೊಂಡು ಗುಳಿಗೆ ತಗೋ. ಇದನ್ನು ಅವ ಒಂದು 5 ನಿಮಿಷ ಬಿಟ್ಟು ಬಂದ. ಸರ್, ಇದು 2 ಬಿಸಿ ರೊಟ್ಟಿ, ಒಂದು ಸ್ವಲ್ಪ ಸಜ್ಜಕ, ಏನು ಮೆತ್ತ ನನ್ನ ತಿಳಿ ಸಾರು ತಗೊಂಡು ಗುಳಿಗೆ ತಗೊಂಡ್ರಲ್ಲ, ಇದೇನು ಉಣ್ಣೋದಕ್ಕಿಂತ ಮೊದಲು ತಗೋಬೇಕ, ಏನು ಉಂಡ ಮೇಲೆ ತಗೋಬೇಕು? ಮತ್ತೆ ಹಿಂಗ ಡಯಟ್ ಮಾಡಿದ್ರೆ ಹೆಂಗ ನಡೀತಿ? ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಎರವರೆ, ಕೊಡಬೇಡ, ಕೊಡದೇ ಇರಬೇಡ. ಒಂದು ಪಣತಿ ಐತಿ,
ಪಣತಿಗೆ ಎಣ್ಣೆ ಬೇಕಂತ ಒಂದು ಕೊಡ ಎತ್ತಿ ಹಾಕಬಾರದು, ಹಾಕದೇನೂ ಇರಬಾರದು. ಎಷ್ಟು ಹಾಕಿರ್ಬೇಕು ಅಂದ್ರ ದೀಪ ಆರಿರಬಾರದು, ಎಣ್ಣೆ ಖಾಲಿಯಾಗಿರಬಾರದು. ಅದು ದೀಪ ಬೆಳಗುವ ಕಲ. ಹಂಗ ಈ ದೇಹ ಸುಕ್ಕಗಟ್ಟಿರಬಾರದು, ಚೈತನ್ಯಶೀಲವಾಗಿರ್ಬೇಕು. ಅಷ್ಟು ತಿನ್ನಿಸ್ಬೇಕು. ಇದು ಬದುಕುವ ಕಲ, ಆರೋಗ್ಯದ ಕಲ ಇದು ಅಷ್ಟೆ. ಅವಾಗೆಲ್ಲ ನಾವು ಮಿತ ಆಹಾರ ಅಂದ್ರ ಬರೇ ಹೊಟ್ಟೆಗುಣ್ಣದ ಅಷ್ಟೇ ಅಲ್ಲ. ಈ 5 ಇಂದ್ರಿಯಗಳದವ, ಕಣ್ಣ, ಕಿವಿ, ಮೂಗ, ನಾಲಿಗೆ, ಚರ್ಮ. ಈ 5 ಇಂದ್ರಿಯಗಳಿಂದ ನಾವು ಏನೇನು ಸ್ವೀಕಾರ ಮಾಡ್ತೀವಲ್ಲ ಅದೆಲ್ಲವೂ ಆಹಾರವೇ. ಅದು ಕಣ್ಣಿಗೆ ರೂಪ ಆಹಾರ, ಕಿವಿಗೆ ಶಬ್ದ ಆಹಾರ, ಚರ್ಮಕ್ಕೆ ಸ್ಪರ್ಶ ಆಹಾರ, ನಾಲಿಗೆಗೆ ರುಚಿ ಆಹಾರ, ಮೂಗಿಗೆ ಗಂಧ ಆಹಾರ. ಎಲ್ಲವೂ ಆಹಾರಗಳೇ. ಈಗ ಬರೇ ನಾಲಿಗೆದ ಅಷ್ಟ ಕಡಿಮೆ ಮಾಡೋದಂತಲ್ಲ, ಕಣ್ಣೈತಿ, ಕಣ್ಣಿಗೆ ರೂಪ ಆಹಾರ. ಇದಕ್ಕೂ ಬಹಳ ನೋಡೋದಿರಬಾರದು. ಈಗ ನಿನ್ನೆ ಹೇಳ್ತಾ ಇದ್ನಲ್ಲ, ಈ ಮೊಬೈಲ್ ಬಹಳ ಅತಿ ಅಡಿಕ್ಟ್ ಆಗಿರ್ತೀವಿ ನಾವು. ಇದು ಕಣ್ಣಿಗೆ ಅತಿ ಆಹಾರ. ಇದು ಎಷ್ಟಿರ್ಬೇಕು ಅಷ್ಟ. ನೀವು ಮೊದಲೆಲ್ಲ ಈಗ ತಾಯಂದಿರು ಹಿಂದಕ್ಕಿನ ಕಾಲಕ್ಕೆ ಉಪವಾಸ ಮಾಡ್ತಿದ್ರಿ ನೋಡು. ಏನು ಮಾಡ್ತಿದ್ರಿ? ಸೋಮವಾರ ಒಂದ್ ದೇವ್ರ ಮೇಲೆ ಉಪವಾಸ, ಮಂಗಳವಾರ ಒಂದ್ ದೇವ್ರಿಗೆ ಉಪವಾಸ, ಬುಧವಾರ ಒಂದ್ ದೇವ್ರಿಗೆ ಉಪವಾಸ. ಇವಾಗೆಲ್ಲ ಹೈಟೆಕ್ ಯುಗ ಇದು. ಈಗ ದೇವ್ರ ಮೇಲೆ ಉಪವಾಸ ಇಲ್ಲ, ಈಗ ಡಿಜಿಟಲ್ ಉಪವಾಸ ಅಂತ ಬಂದೈತಿ. ಡಿಜಿಟಲ್ ಉಪವಾಸ ಅಂದ್ರ ಉಣ್ಣದು ಬಿಡೋದಲ್ಲ. ಇವತ್ತು ಈ ದೇವ್ರ, ನಮ್ಮ ಮನಿ ದೇವ್ರ ಮೇಲೆ ಹೆಸರು ಹೇಳಿ ನಾ ಮೊಬೈಲ್ ಯೂಸ್ ಮಾಡೋದಿಲ್ಲ ಅನ್ನೋದೇ ಇವತ್ತು ಉಪವಾಸ. ಇವತ್ತಿನ ಕಾಲದ ಉಪವಾಸ ಇದು. ನಮ್ಮ ಮನಿ ದೇವ್ರ ಹೆಸರು ಹೇಳಿ ಇವತ್ತು ನಾ ಮೊಬೈಲ್ ಉಪಯೋಗ ಮಾಡೋದಿಲ್ಲ, ಇವತ್ತು ಒಟ್ಟ ಟಿವಿ ನೋಡೋದಿಲ್ಲ. ಇದು ಉಪವಾಸವೇ. ಇದು ಡಿಜಿಟಲ್ ಉಪವಾಸ, ಡಿಜಿಟಲ್ ಫಾಸ್ಟಿಂಗ್ ಅಂತಾರೆ. ಇದು ಒಬ್ಬ ಹೆಣ್ಮಗಳಿಗೆ ಹೆರಿಗಾದ ಕೂಡಲೇ ಪಾಪಕ್ಕೆ ಹೆಣ್ಮಗಳು ಅಕ್ಕಡಿ ಇಕ್ಕಡಿ ಹುಡುಕಾಡಕತ್ಲಿ. ಅವು ನರ್ಸ್ ಇದ್ಲಲ್ಲ, ಎಷ್ಟು ಹುಡುಕಾಡಕತ್ತಿ, ಅಲ್ಲಿ ಕೂಸು ಹುಡುಕಾಡಕತ್ತಿ ಅಂತ ತಗೋ ಅಂದ್ಲು. ಕೂಸಲ್ಲಿ ಅವು ನನ್ನ ಮೊಬೈಲ್ ಎಲ್ಲಿಟ್ಟೇನು ಹುಡುಕಾಡಕತ್ತೀನಿ. ಇದು ಡಿಜಿಟಲ್ ಉಪವಾಸ ಅಂತಾರೆ ಇದಕ್ಕೆ. ಅಂದ್ರೆ ಒಂದ್ ದಿವಸ ನಾವು ಡಿಜಿಟಲ್ ಉಪಯೋಗ ಮಾಡೋದಿಲ್ಲಪ್ಪ ಅಂದ್ರೆ ಇದು ಡಿಜಿಟಲ್ ಉಪವಾಸ. ಅದಕ್ಕೆ ಮನುಷ್ಯ ಹಿತವಾಗಿ ಬಳಸಬೇಕು, ಮಿತವಾಗಿ ಬಳಸಬೇಕು. ಏನು ಬಳಸ್ತೀವಿ ಅದು ಮಿತವಾಗಿರ್ಬೇಕು. ನೀವು ಬರೇ ಇದನ್ನ ಅನ್ನ ಅಂತಲ್ಲ, ಮೊಬೈಲ್ ಅಂತಲ್ಲ, ಏನೇನು ಬಳಸ್ತೀವಿ ಅದನ್ನ ಮಿತವಾಗಿ ಬಳಸಬೇಕು. ಈಗ ನಾವು ಕರೆಂಟ್ ಬಳಸ್ತೀವಿ. ಈಗ ನೀವು ನೋಡಿ, ಕರ್ನಾಟಕದಲ್ಲಿ ಅಷ್ಟು ರೈತರ ಹಾಹಾಕಾರ ಐತಿ. ನಮಗ 5 ತಾಸು ಕರೆಂಟ್ ಬಿಲ್ ಅಂತ ಒಬ್ರು, 7 ತಾಸು ಕರೆಂಟ್ ಇಲ್ಲಂತ ರೈತರು. ಈಗ ನಾವು ಮನ್ಯಾಗ POP ಮಾಡ್ತೀವಿ. POP ಮಾಡಿ ಎಷ್ಟು 20-30 ಲೈಟ್ ಹಚ್ಚಿರ್ತೀವಿ, ಬೇಕೋ ಬೇಡ ಗೊತ್ತಿಲ್ಲ. ನಾವು ಮನೆಗೆ ಒಬ್ಬೊಬ್ರು ಒಂದೊಂದು ಸಣ್ಣ ಸಂಕಲ್ಪ, ಬಹಳ ಸಂಕಲ್ಪ ಅಲ್ಲ ನಾ ಹೇಳೋದು. ನಾವು ಮನ್ಯಾಗ 20 ಟ್ಯೂಬ್ ಲೈಟ್ ಹಚ್ತಿದ್ರು, 1 ಟ್ಯೂಬ್ ಲೈಟ್ ಅವಶ್ಯಕತೆ ಇಲ್ಲಂತ ಕಡಿಮೆ ಮಾಡಿದ್ರ, ನಂದೊಂದು ಟ್ಯೂಬ್ ಲೈಟ್ ನ 12 ತಾಸು ಉಪಯೋಗ ಮಾಡ್ಲಿಲ್ಲ ಅಂದ್ರ 1 ಯೂನಿಟ್ ಕರೆಂಟ್ ನಾನು ಉಳಿಸಿದ್ರ 1 ಯೂನಿಟ್ ಕರೆಂಟಿನ ಮೇಲೆ ಒಬ್ಬ ಬಡ ರೈತ 1 ತಾಸು ತನ್ನ ಪಂಪ್ ಸೆಟ್ ಶುರು ಮಾಡ್ಕೊಂತಾನಲ್ಲ, ಇದು ಉಪವಾಸವೇ, ಇದು ಮಿತ ಆಹಾರವೇ. ಇದು ಈಗ ನನಗೆ 50 ಸೀರೆ ನನ್ನ ಮನ್ಯಾಗ ಅದಾವ, 50 ಜೊತೆ ನನ್ನ ಬಟ್ಟಿ ಅದಾವ ಅಂದ್ರ ಏನ್ ದೇವ್ರು ನನಗೆ 50 ಸೀರೆ 50 ಜೊತೆ ಬಟ್ಟಿ ಅಂತ ನಾವು ಒಮ್ಮೆ ಉಟ್ಕೊಳ್ಳೋದಲ್ಲ. ನನ್ನ 1 ಜೊತೆ ಬಟ್ಟಿ ಬಿಡುವುದರಿಂದ, ತ್ಯಾಗ ಮಾಡುವುದರಿಂದ, ಎಲ್ಲೋ ಬೆಳಿಗ್ಗೆ ಎದ್ದು ಬಟ್ಟೆ ಇಲ್ಲದ ತಾಯಿ ಇನ್ನೊಬ್ಬರ ಮನೆ ಭಿಕ್ಷಕ್ ಹೋಗ್ತಾಳಲ್ಲ, ಆಕೆಯ ಮಾನ ಮುಚ್ಚುತ್ತಿತ್ತು ಅಂದ್ರೆ 1 ಜೊತೆ ನನ್ನ ಬಟ್ಟೆ ತ್ಯಾಗ ಮಾಡಿದ್ರೆ ಇದು ಮಿತಾಹಾರವೇ. ಇದು ಸಹಿತ ಮಿತಾಹಾರ.